ರಾಮನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಇದ್ದೇ ಇರುವನು. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಹಾಯ್ ಹೇಳು. ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಶ್ರೀರಾಮನವಮಿ ಹಬ್ಬ ಆಗಿರೋದ್ರಿಂದ ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ಆ್ಯಂಡ್ ನಾವಿನ್ನೂ ಮಜ್ಜಿಗೆ ಪಾನಕ ಏನೂ ಕುಡ್ದಿಲ್ಲ, ಯಾಕಂದರೆ ಇನ್ನೂ ಪೂಜೆ ಮಾಡಿಲ್ಲ. ಆದರೆ ಎಲ್ಲ ರೆಡಿ ಮಾಡಿದ್ದೀವಿ, ಇನ್ನೇನು ಪೂಜೆ ಮಾಡಬೇಕು. ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ, ನನ್ನ ಮೊದಲನೇ ವ್ಲಾಗು ಯಾರು ನೋಡಿದ್ದೀರಾ ಇಲ್ವಾ ನಂಗೆ ನಿಜ ಗೊತ್ತಿಲ್ಲ. ಬಟ್ ಆದರೆ ನಾನು ತುಂಬ ಮಿಸ್ಟೇಕ್ ಮಾಡಿದ್ದೀನಿ ಅಂತ ನನಗೆ ಗೊತ್ತಿದೆ. ಯಾಕಂದರೆ ಮೊದಲನೇ ಸತಿ ವ್ಲಾಗ್ ಸ್ಟಾರ್ಟ್ ಮಾಡಿರೋದು ನಂಗೆ ಅಷ್ಟು ಐಡಿಯಾ ಇರಲಿಲ್ಲ. ಬಟ್ ಆದರೆ ನೆಕ್ಸ್ಟ್ ಬರೋ ವೀಡಿಯೋಗಳಲ್ಲಿ ನಾನು ಸರಿ ಮಾಡಿಕೊಂಡು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಆ್ಯಂಡ್ ಇನ್ನೊಂದು ಹೇಳ್ಬೇಕಂದ್ರೆ, ಇವತ್ತು ಹಬ್ಬದ ದಿನ ನಾವು ಇನ್ನೂ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಬೇಕು. ಪೂಜೆ ಇನ್ನೇನು ಮಾಡ್ತಾಯಿದ್ದೀವಿ, ದೇವಸ್ಥಾನಕ್ಕೆ ಇನ್ನೇನು ಹೊಡ್ತೀವಿ ಇನ್ನೇನು ಹಾಫ್ ಆನ್ ಅವರಲ್ಲಿ. ಸೊ ನಿಮ್ಗೆಲ್ರಿಗೂ ತೋರಿಸ್ತೀನಿ, ಬನ್ನಿ. ಅಂಬ್ರೋ ಈ ಕಡೆ ನೋಡು. ಬನ್ನಿ ದೇವಸ್ಥಾನಕ್ಕೆ ಹೋಗೋಣ. ಹೇಳಿ, ರೆಡಿ ಇದ್ದಾರ ಅವರು? ನಮ್ಮನ್ನ ಕರ್ಕೊಂಡು ಹೋಗೋರು ರೆಡಿ ಇದ್ದಾರ ಅಂತ ಕೇಳೋಣ, ಬನ್ನಿ. ಹಲೋ ಸರ್, ಅವ್ರನ್ನ ತರ್ಸಿ ಕ್ಯಾಮ್ರಾ. ಹಾಯ್ ಹೇಳಿ ಸರ್. ಹಾಯ್ ಮಾಡು ನನ್ನ ಬ್ಲಾಗ್ಗೆ. ಹಾಯ್ ಹೇಳು. ಹಾಯ್, ನಮಸ್ತೆ. ಫ್ರೆಂಡ್ಸ್, ಇಲ್ಲೆಲ್ಲ ಪ್ರಸಾದ ಕೊಡ್ತೇವೆ. ಹೆಸರು ಬೇಳೆ, ಮಜ್ಜಿಗೆ, ಪಾನಕ. ನೀನು ಕುಡಿಯಲ್ವಾ? ನೋಡಿ ಫ್ರೆಂಡ್ಸ್, ಫುಲ್ ಚಿಂತೋಳು ಚೆನ್ನಾಗಿ. ಆ್ಯಕ್ಚುಲಿ ನೀವು ನೋಡ್ದಂಗೆ ಆಂಜನೇಯ ದೇವಸ್ಥಾನಕ್ಕೆ ಹೋಗಿದ್ವಿ, ಅದು ಪ್ರಸಾದ ಎಲ್ಲ ತಿಂದ್ವಿ. ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ದೊಡ್ಡಬಳ್ಳಾಪುರ ಘಾಟಿ ದೇವಸ್ಥಾನ ಹೋಗ್ತಾ ಇದ್ದೀವಿ. ನಾವಿರೋದು ಟಿ ವಿ ಸರ್ಕಲಿಂದ ಎಷ್ಟು ದೂರ ಇದೆ? ಟಿವಿ ಸರ್ಕಲ್ ಇಂದ 15 ಕಿಲೋಮೀಟರ್ ಇದೆ ಘಾಟಿ ದೇವಸ್ಥಾನ. ನೆಕ್ಸ್ಟ್ ಪಿಂಕಿ ಅವರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸುಮ್ಮನೆ ಮಲಗಿದ್ದಾರೆ. ಎಲ್ಲಿದ್ದೀರಾ? ಮಲಗಿದ್ದೀರಾ? ಎಲ್ಲಿದ್ದಾರೆ? ಘಾಟಿ ದೇವಸ್ಥಾನಕ್ಕೆ ಬಂದಿದ್ದೀವಿ, ಬನ್ನಿ ಒಳಗಡೆ ಹೋಗೋಣ. ಬನ್ನಿ ದೇವಸ್ಥಾನಕ್ಕೆ ಹೋಗೋಣ. ಜನ ಇಲ್ಲ ಅನ್ಸುತ್ತೆ ಅಲ್ಲ? ನೋಡಿ, ಇಲ್ಲಿ ಯಾವಾಗೂ ನೀರಿರುತ್ತೆ. ಇವರಿಬ್ಬರು ಹೋಗ್ತಿದ್ದಾರೆ. ಹೇಳ್ಬೇಕು ಅಂದರೆ ಇವತ್ತು ಅಷ್ಟು ರಶ್ ಇಲ್ಲ, ಜನ ಇಲ್ಲ ಅಷ್ಟು. ಸೊ ಖಾಲಿನೇ ಇದೆ. ನಾವು ಅಂದ್ಕೊಂಡು ಬಂದಿದ್ದು ಜನ ಇರ್ತಾರೆ ಅಂತ ಅಂದ್ಕೊಂಡ್ವಿ. ಆಮೇಲೆ ನೋಡೋಣ, ರಶ್ ಇದ್ದರೆ ಹೋಗೋದು ಬೇಡ ಅಂತ ಅಂದ್ಕೊಂಡಿದ್ವಿ. ಪರವಾಗಿಲ್ಲ, ರಶ್ ಏನೂ ಇಲ್ಲ.
ನೀವು ನೋಡ್ತೀರ. ಈಗ ದರ್ಶನ ಕೊಡ್ತಾ ಇದ್ದೀವಿ. ವಿಡಿಯೋ ಮಾಡೋಂಗಿಲ್ಲ ಅನ್ಸುತ್ತೆ, ನೋಡೋಣ. ಈಗ ದರ್ಶನ ಎಲ್ಲ ಮುಗಿದು ಹೋಗ್ತಾ ಇದ್ದೀವಿ ನಾವು. ಇದೆ ಮೊಬೈಲ್ ಶಾಪ್. ನೋಡಿ ಫ್ರೆಂಡ್ಸ್, ಇಲ್ಲಿ ಪಾನಕ, ಮಜ್ಜಿಗೆ, ಹೆಸರುಬೇಳೆ ಎಲ್ಲ ಕೊಡ್ತಿದ್ದಾರೆ. ಕುಡಿತೀರಾ ನೀವು? ಕೋತಿಗಳಿದೆ. ಇಲ್ಲಿ ಕೋತಿಗಳು. ಕುಡಿತೀನಿ ನೀನು? ಬೇಡ. ಪಾನಕ, ಮಜ್ಜಿಗೆ ಎಲ್ಲ ಕೊಡು. ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಪಾನಕ ಕೊಡ್ತಿದ್ರು, ಕುಡಿತಾ ಇದ್ದೀವಿ. ಬೇಡವಂತ ನೀವು ಕುಡಿ, ಚೆನ್ನಾಗಿತ್ತು. ಬೇಡ. ಟೇಸ್ಟ್ ಮಾಡಿ. ಚೆನ್ನಾಗಿದೆ ತಾನೆ? ಇಸ್ಕೊಂಬತ್ತಾ? ಸೂಪರ್ ಸೂಪರ್. ಅಂಕಲ್ ನಮ್ಮಿಬ್ರಿಗೆ ಏನು ಹೇಳಿದ್ರು ಗೊತ್ತಾ? ಇಬ್ರು ಎರಡು ಗ್ಲಾಸ್ ಕುಡೀರಿ, ತಗೊಳ್ಳಿ. ಸೊ ಈಗ ಇಲ್ಲಿ ದೇವಸ್ಥಾನದಲ್ಲಿ ಸ್ವಲ್ಪ ಕುತ್ಕೊಳ್ಳೋಣ ಅಂತ ಕೂತಿದ್ದೀವಿ. ಇಲ್ಲೇ ಕೊಡ್ತೀವಿ ಮಜ್ಜಿಗೆ, ಪಾನಕ, ಹೆಸರುಬೇಳೆ ಎಲ್ಲನೂ. ಒಂದು 5 ನಿಮಿಷ ಕೂತ್ರು ಹೋಗೋಣ ಅಂತ ಕೂತ್ಕೊಳ್ತಿದ್ದೀವಿ. ಪಿಂಕಿ, ನಾವು ಸ್ವಲ್ಪ ಕೂತಿದ್ದೀವಿ. ಸೊ ಇವಾಗ ಹೊರಡ್ತಾ ಇದ್ದೀವಿ ನಾವು. ಹೋಗೋಣವಾ? ಸೊ ದೇವಸ್ಥಾನ ಮುಗಿಸ್ಕೊಂಡು ಹೊರಡ್ತಿದ್ವಿ ನಾವು. ದೇವಸ್ಥಾನದ ಹಿಂದೆನೇ ಇಲ್ಲಿ ನಾಗರ ಕಲ್ಲುಗಳಿದೆ. ಸೊ ನಾಗದೋಷಗಳು ಏನೇ ಇದ್ರೂ ನೀವು ಇಲ್ಲಿ ಬಂದು ಪರಿಹಾರ ಮಾಡಿಸ್ಕೋಬೋದು. ಸೊ ನಾವು ಬಂದಿದ್ದೀವಿ, ಬನ್ನಿ ನಿಮಗೆ ತೋರಿಸ್ತೀವಿ. ಹಾಗೆ ನಾವು ಕೈ ಮುಕ್ಕೊಂಡು ಹೋಗೋಣ ಅಂತ ಹೋಗ್ತೀವಿ ಒಳಗಡೆ. ಸೊ ಇವತ್ತು ಯಾಕಂದರೆ ಅಷ್ಟು ರಶ್ ಇಲ್ಲ, ಜನ ಯಾರೂ ಇಲ್ಲ ಇವತ್ತು. ಯಾವಾಗೂ ಯಾವುದೇ ಹಬ್ಬಕ್ಕೆ ಬಂದು ತುಂಬ ರಶ್ ಇರ್ತಿದ್ರು, ಬಟ್ ಈ ಸಲ ಜನ ಯಾರೂ ಇಲ್ಲ.
ಕಲ್ಯಾಣಿ ಇದೆಯಂತೆ, ನೋಡೋಣ ಅಂತ ಹೋಗ್ತಿದ್ದೀವಿ. ನಮಗೆ ಗೊತ್ತಿರಲಿಲ್ಲ, ಇವತ್ತೇ ನಾವು ನೋಡ್ತಿರೋದು ಆ್ಯಕ್ಚುಲಿ. ನೀನು? ನಾನು ನೋಡಿದ್ದಿಲ್ಲ. ನೋಡಿ ಇಲ್ಲಿ ಕಲ್ಯಾಣಿ ಇರಲಿಲ್ಲ ತಾನೇ ಇದು ಇತ್ತಾ? ಮತ್ತೆ ಲಾಸ್ಟ್ ಟೈಮ್ ನಾಗರ ಪಂಚಮಿ ನಾಗನ ಪೂಜೆ ಮಾಡಿದಾಗ ನೀನೇನು ಹೇಳೇ ಇರಲಿಲ್ಲ. ಚಿಕ್ಕ ಕಲ್ಯಾಣಿ ಅನ್ಸುತ್ತೆ. ನೀನು ನೋಡು. ಮೀನವ ನೋಡಿ, ಇವರು ಕೋತಿ ಜೊತೆ ಸೆಲ್ಫಿ ತಗೊಳಕ್ಕೆ ಟ್ರೈ ಮಾಡ್ತಿದ್ದಾರೆ. ಈಗ ನಾವು ಹೊರಡ್ತಾ ಇದೀವಿ ಅಲ್ಲಿಂದ. ಸೊ ಈಗ ಮನೆಗೆ ಹೋಗೋದು ಇಲ್ಲ ಸ್ನೇಹಿತರೆ, ದೇವಸ್ಥಾನ ಹಿಂದೆಗಡೆಯಿಂದ ಒಂದು 5 ಕಿಲೋಮೀಟರ್ ಇದೆ ಅಷ್ಟೇ. ವಿಶ್ವಶನೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಬನ್ನಿ ಎಲ್ಲರೂ ಹೋಗೋಣ, ಬನ್ನಿ ದೇವರ ನೋಡಿಕೊಂಡು ಬರೋಣ. ಇಲ್ಲಿಂದ 5 ಕಿಲೋಮೀಟರ್ಸ್ ಅಂತ ಹೇಳ್ತಿದ್ದಾರೆ, ನೋಡಬೇಕು. ಬಟ್ ಅದನ್ನು ಆಲ್ರೆಡಿ ಮುಂಚೆನೇ ಹೋಗಿದ್ದೀನಿ. ಇದು ಎಷ್ಟನೇ ಸಲ ಹೋಗ್ತಾ ಇರೋದು ನಾವು? ಒಂದು 3 ಸತಿನಾ? 3ನೇ ಸಲನ ಇದು? ಒಂದು 3 ಸತಿಯಿಂದ 4 ಸತಿ ಹೋಗಿ ಬಂದಿದ್ದೀವಿ. ಬನ್ನಿ ಎಲ್ಲರೂ ನೋಡ್ಕೊಂಡು ಬಂದ್ಬಿಡೋಣ. ಬಟ್ ಅದೇ ಕೆಲವರು ಗೊತ್ತಿರುತ್ತೆ, ಹೋಗಿರ್ತಾರೆ, ಕೆಲವರು ಹೋಗಿರೋದಿಲ್ಲ. ಸೊ ನಾವು ಇದು 4ನೇ ಸತಿ ಹೋಗ್ತಿರೋದು. ನೋಡೋಣ ಬನ್ನಿ, ಇವತ್ತಿನ ಅಲ್ಲಿ ಜನ ಇರ್ತಾರ ಇಲ್ವಾ ಅಂತ ಗೊತ್ತಿಲ್ಲ. ಯಾಕಂದರೆ ಅಲ್ಲಿ ಕಮ್ಮಿ ಬರೋದು. ಆ್ಯಕ್ಚುಲಿ ಕಂಪೇರ್ ಮಾಡಿದ್ರೆ ಘಾಟಿ ದೇವಸ್ಥಾನಕ್ಕೆ ಬರೋರು ಯಾರೂ ಅಷ್ಟು ಅಲ್ಲಿಗೆ ಹೋಗೋದಿಲ್ಲ. ಸೊ ಇವಾಗ ನೋಡೋಣ, ಯಾಕಂದರೆ ಇಂಪ್ರೂವ್ಮೆಂಟ್ ಇವಾಗ ಹೆಂಗಾಗಿದೆ ಏನಂತ ಅಷ್ಟು ನಮಗೆ ಗೊತ್ತಿಲ್ಲ. ತುಂಬ ದಿನ ಆಯಿತು ನಾವು ಕೂಡ ಹೋಗಿ. ಸೊ ನೋಡೋಣ ಬನ್ನಿ. ಹೋಗ್ತಾ ಹಂಗೆ ಆನ್ ದ ವೇ ಅಲ್ಲಿ ಇದು ಒಂದು ಡ್ಯಾಮ್ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಡ್ಯಾಮ್ ಹಂಗೆ ನೋಡ್ಕೊಂಡು ಹೋಗೋಣ. ಏನು ನೀರಿರುತ್ತೆ ಡ್ಯಾಮಲ್ಲಿ? ನೀರಿರೋದಿಲ್ಲ, ಮಳೆಗಾಲದಲ್ಲಿ ಹರಿಯುತ್ತೆ. ಬಂದು ನೋಡ್ಕೊಂಡು ಹೋಗಿ. ಈಶ್ವರಯ್ಯ ಪಿಕಪ್ ಡ್ಯಾಮ್ ಅಂತ ಇದೆ. ಸೊ ತೋರಿಸ್ತೀನಿ ಬನ್ನಿ. ನೋಡ್ತಿರ್ಬೋದು ನೀವು ನೀರು ಹೆಂಗಿದೆ ಅಂತ. ಆ್ಯಕ್ಚುಲಿ ಅದೆಲ್ಲ ಮರಗಳು ಅದೆಲ್ಲ ಕಾಣಿಸ್ತಿರ್ಲಿಲ್ಲ, ಯಾಕಂದರೆ ಅಷ್ಟು ನೀರು ಇರ್ತಿತ್ತು. ಮಳೆ ಬಂದು ತುಂಬ ನೀರಿದ್ರೆ ನೋಡಿ ಅಲ್ಲಿಂದ ಹಾಗೆ ನೀರು ಹರಿಯುತ್ತೆ, ಆ ಬಂಡೆಕಲ್ ಮೇಲೆಲ್ಲ ಹೋಗುತ್ತೆ. ಅದು ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೂ ಅಷ್ಟೇ. ಬಂದು ಎಷ್ಟೊಂದು ಜನ ಆಟ ಆಡ್ತಾರೆ ಇಲ್ಲಿ. ಆ್ಯಕ್ಚುಲಿ ಲಾಸ್ಟ್ ಟೈಮ್ ನಾವು ಬಂದಾಗ ನೀರು ಇರುತ್ತಲ್ಲ, ಹರಿತಿದ್ದಲ್ಲ. ಯಾರ್ಯಾರೋ ಇದ್ರು, ಸೊ ಅದಕ್ಕೆ ನಾವು ಬಂದ್ಬಿಟ್ವಿ. ನೀರೇನೋ ಅಷ್ಟು ಇರಲಿಲ್ಲ. ನೋಡಿ ನೀವು ಈ ರೋಡ್ ನೋಡ್ತಿರ್ಬೋದು. ಈ ರೋಡು ಎಲ್ಲಿ ಟಚ್ ಆಗುತ್ತೆ, ಎಲ್ಲಿ ಟರ್ನಿಂಗ್ ಆಗ್ತೀವಿ ಅಂತ ನಿಮಗೆ ನೋಡ್ಬೋದು. ನೋಡಿ ಈ ಕಡೆಯಿಂದಲೇ ನಾವು ಬಂದಿದ್ದೀವಿ ಈಗ ಘಾಟಿ ದೇವಸ್ಥಾನ ಮುಗಿಸ್ಕೊಂಡು. ಸೊ ಹಂಗೆ ಬರ್ತಾ ಇದೇ ಲೆಫ್ಟ್ ಸೈಡಲ್ಲೇ ಇದೊಂದು ಪೆಟ್ಟಿ ಅಂಗಡಿ ಇರುತ್ತೆ. ಈ ರೋಡಲ್ಲಿ ಹೋದರೆ ನಿಮಗೆ ಡ್ಯಾನ್ಸ್ ಸಿಗುತ್ತೆ. ಹಾಗೆ ನಿಮಗೆ ಈ ಲೆಫ್ಟ್ ಸೈಡಲ್ಲೇ ನಿಮಗೆ ಈ ಒಂದು ಆರಾಮ್ ಮಾರ್ಕ್ ಸಿಗುತ್ತೆ ನಿಮಗೆ. ಸೊ ನಿಮಗೆ ಗೊತ್ತಾಗುತ್ತೆ. ಸೊ ಇದು ಮುಗಿಸ್ಕೊಂಡು ಈ ಪೆಟ್ಟಿ ಅಂಗಡಿ ಹತ್ರ ಹಿಂಗೆ ಬಂದರೆ ಇಲ್ಲೇ ರೈಟ್ ಸೈಡ್ಗೆ ನಾವು ಟರ್ನ್ ಆಗಬೇಕು. ಟರ್ನರೆಲ್ಲ ನಿಮಗೆ ಗೊತ್ತಾಗುತ್ತಿಲ್ಲ ಆ್ಯಕ್ಚುಲಿ. ನೋಡಿ, ಶ್ರೀ ವಿಶ್ವಶನೇಶ್ವರ ದೇವಸ್ಥಾನ ಅಂತ 30 ಅಡಿ ಎತ್ತರದ ವಿಗ್ರಹ ಇದು. ಸೊ ಬನ್ನಿ ಹೋಗೋಣ. ಆ ಕಡೆಯಿಂದ ಬರ್ತಾ ರೈಟ್ ಸೈಡ್ಗೆ ಲಾರೋ ಮಾರ್ಕ್ ಸಿಗುತ್ತೆ, ಬಂಡೆಪಾಳ್ಯ ದೇವರ ಬೆಟ್ಟ ಅಂತ. ಸೊ ಇನ್ನೇನು ಬಂದು ಲೆಫ್ಟ್ ಒಂದು ರೈಡ್ ಇದೆ. ಸೊ ನಾವು ರೈಟ್ಗೆ ಟರ್ನ್ ಆದರೆ ನಮಗೆ ದೇವಸ್ಥಾನಕ್ಕೆ ರೀಚ್ ಆಗ್ಬೋದು. ನೋಡಿ ಶನೇಶ್ವರ ಸ್ವಾಮಿ. ಆ್ಯಕ್ಚುಲಿ ಏನು ಗೊತ್ತಾ, ಸುತ್ತು ಬೆಟ್ಟ ಇದೆ ಆ್ಯಕ್ಚುಲಿ. ಸೊ ನೀವು ದೇವ್ರನ್ನ ನೋಡಿದ್ರೆ ಅನಿಸುತ್ತೆ, ತುಂಬ ಚೆನ್ನಾಗಿದೆ. ನೀವು ಒಂದು ಸರ್ತಿ ವಿಸಿಟ್ ಮಾಡಿ. ಆ್ಯಕ್ಚುಲಿ ನೇಚರ್ ಮಧ್ಯೆ ಇರೋದ್ರಿಂದ ತುಂಬ ಪೀಸ್ಫುಲ್ ಆಗಿರುತ್ತೆ. ಈಗ ಟೈಮ್ ಬಂದು 6:30 ಆಗ್ತಾ ಇದೆ. ಸೊ ನಾವು ಮನೆಗೆ ಬಂದಿದ್ದೀವಿ. ಇದು ಬಂದು ನಮ್ಮ ಡ್ಯಾಡಿಯವರ ತಂಗಿ ಮನೆ, ನಮ್ಮ ಅತ್ತೆ ಮನೆ.
ಸೊ ಇವತ್ತು ನಮ್ಮ ಕಸಿನ್ಸ್ ಎಲ್ಲರೂ ಮನೆ ಹತ್ರನೇ ಇದ್ದಾರೆ, ಅಂದರೆ ಟ್ಯೂಷನ್ಸ್ ಯಾರೂ ಹೋಗಿಲ್ಲ. ಸೊ ಅದಕ್ಕೆ ನಾವು ಅವ್ರ ಜೊತೆ ಇವತ್ತು ಆಟ ಆಡೋಣ, ಹಿಂಗೆ ಹಬ್ಬ ಆಗಿರೋದ್ರಿಂದ ಅಂತ ಅಂದ್ಬಿಟ್ಟು ಆಡ್ತಾಯಿದ್ದೀವಿ. ಆ್ಯಂಡ್ ಅದಕ್ಕೂ ಮುಂಚೆ ನಮ್ಮ ಕಸಿನ್ಸ್ನೆಲ್ಲರೂ ನಾನು ನಿಮಗೆ ಮೀಟ್ ಮಾಡಿಸ್ತೀನಿ. ಏನು ಆಟ ಆಡ್ತಾಯಿದ್ದೀವಿ ಅಂದರೆ ಚೌಕಾಬಾರ ಆಡ್ತಾಯಿದ್ದೀವಿ. ಸೊ ನೋಡಿ ಇವಾಗ ನಮ್ಮ ಕಸಿನ್ಸ್ನ ಮೀಟ್ ಮಾಡಿಸ್ತೀನಿ. ಹಾಯ್ ಇವಾಗ ಮೀಟ್ ಮಾಡಿಸ್ತೀನಿ ನೋಡಿ. ಇವನು ವಿಜಯ್ ಅಂತ ನಮ್ಮ ಅತ್ತೆ ಮಗ. ಹಾಯ್ ಮಾಡು ವಿಜಯ್. ಹಾಯ್. ಇವನು ಕೂಡ ನಮ್ಮ ಅತ್ತೆ ಮಗನೇ, ಶಿವು ಅಂತ. ಹಾಯ್ ಮಾಡು ಶಿವು. ಹಾಯ್. ಆ್ಯಂಡ್ ಇವರಿಬ್ಬರು ನಮ್ಮ ಆಂಟಿ ಮಕ್ಕಳು, ವರ್ಷ ಮತ್ತು ಯಶವಂತ ಅಂತ. ಹಾಯ್ ಮಾಡ್ರು. ಹಾಯ್. ಆ್ಯಂಡ್ ಆ್ಯಸ್ ಯೂಶುವಲ್ ಪಿಂಕಿ. ಹಾಯ್. ಸೊ ಇವಾಗ ನಾವು ಚೌಕಾಬಾರ ಆಡ್ತಾ ಇದ್ದೀವಿ. ಸೊ ಬನ್ನಿ. ಹಾಯ್ ಫ್ರೆಂಡ್ಸ್, ಇವಾಗ ನಾವು ಮನೆಗೆ ಬಂದು ಒಂದು 10 ನಿಮಿಷ ಆಯಿತು. ಸೊ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಬೆಳಗ್ಗೆಯಿಂದ ಏನೇನು ಮಾಡಿದ್ರಿ ಅಂತ ನೀವು ಆಲ್ರೆಡಿ ನೋಡಿರ್ತೀರ. ಸೊ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟು ಮುಂದೆ ಬರುವ ವಿಡಿಯೋಗಳು ನಿಮಗೆ ಆದಷ್ಟು ಬೇಗ ತಲುಪಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ ಯು. ಬಾಯ್.